ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು SSC GD ಫಿಸಿಕಲ್ ಈಗಾಗಲೇ ನಡೀತಾ ಇದೆ. ಫಿಸಿಕಲ್ ದಲ್ಲಿ ಎಷ್ಟು ಜನ ಎಕ್ಸ್ಪೆಕ್ಟೆಡ್ ಇರ್ತಕ್ಕಂಥದ್ದು ಇದೆ, ಇದು ಎಷ್ಟು ಜನ ಪಾಸ್ ಆಗಿರಬಹುದು ಅನ್ನೋದನ್ನ ನಾವು ಒಂದು ಲೆಕ್ಕಾಚಾರ ಈ ಒಂದು ವಿಡಿಯೋದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆಮೇಲೆ ಅದರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳ ಡೌಟ್ಸ್ ಗಳಿದಾವೆ. ಆ ಡೌಟ್ಸ್ ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಇದು ನಮ್ಮ ಕರ್ನಾಟಕದ BSF ಕಾರ್ಯಾಲಯದಲ್ಲಿ ನಡೀತಾ ಇರುವಂತಹ SSC GD ಯ ಒಂದು ಫಿಸಿಕಲ್ ಬಗ್ಗೆ ಇದೆ. 26/8/2025 ನಾನು ಈ ಒಂದು ವಿಡಿಯೋವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿವರೆಗೆ ಎಷ್ಟು ಜನ ಫಿಸಿಕಲ್ ಪಾಸ್ ಆಗ್ಯಾರ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದ್ರ ಜೊತೆಗೆ ಮೆಡಿಕಲ್ ಇರುವಂತದ್ದು ಯಾವಾಗ ಆಗುತ್ತೆ, ಮೆಡಿಕಲ್ ಕಟ್ ಆಫ್ ಯಾವಾಗ ಬರುತ್ತೆ, ಅದ್ರ ಜೊತೆಗೆ ಮೆಡಿಕಲ್ ಕಟ್ ಆಫ್ ಎಷ್ಟು ನಿಲ್ಲಬಹುದು, ಅದ್ರ ಬಗ್ಗೆನೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. SSC GD 2025-26ನೇ ವರ್ಷ ಏನು ಹೊಸದಾಗಿ ನವೆಂಬರ್ದಲ್ಲಿ ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಆ ಒಂದು ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪರೇಷನ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದಾರೆ ಅವ್ರಿಗೆ ನಮ್ಮಲ್ಲೇ ಕನ್ನಡ ಭಾಷೆಯಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಐತಿ. ಓನ್ಲಿ 1800 rupees ಅಲ್ಲಿ ಈ ಒಂದು ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲಿ ಕೂತುಕೊಂಡು ಒಳ್ಳೆ ರೀತಿಯಿಂದ ಸ್ಟಡಿ ಇರುವಂತದ್ದು ಮಾಡಬಹುದು. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತೈತಿ. ಇದರಲ್ಲಿ ನಿಮ್ಗೆ GK, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಇಂಗ್ಲಿಷ್ ಮತ್ತು ಹಿಂದಿ ಈ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಪ್ಲಸ್ PDF ನೋಟ್ಸ್ ಇರ್ತಾ ಇದಾವು. ಆಮೇಲೆ ಮಾಕ್ ಟೆಸ್ಟ್ ತಗೋತಾ ಇದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಎಲ್ಲನೂ ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನೀವು ಈಗಲಿಂದಲೇ ನಿಮ್ಮ ಪ್ರಿಪರೇಷನ್ ಇರುವಂತದ್ದು ಮಾಡಬಹುದು. ಸೊ ಈ ಪ್ಯಾಕೇಜ್ ಅನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ನಮ್ಮ ನಂಬರ್ ಇದೆ, ಇಲ್ಲಿ ವಾಟ್ಸ್ಆಪ್ ನಂಬರ್ 8861927838 ನಂಬರ್ಗೆ ನೀವು ಒಂದು ಮೆಸೇಜ್ ಮಾಡ್ಬೇಕಾಗಿರ್ತೈತಿ. ನಮ್ಗ SSC GD 2025-26 ಅಂತ ನಮಗೆ ಒಂದು ಮೆಸೇಜ್ ಮಾಡಿದ್ರ ಅಂತಂದ್ರ ನಿಮ್ಗೆ ವಾಟ್ಸ್ಆಪ್ ನಂಬರ್ಗೆ ನೀವು ಒಂದು ಏನ್ ಕಳಿಸ್ತೇವೆ ಅಂತಂದ್ರೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ಫೀಸ್ ಅನ್ನ ಪೇಡ್ ಮಾಡ್ರಿ. ಫೀಸ್ ಪೇಡ್ ಮಾಡಿದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ರಿ ನಮ್ಗೆ ಇದೇ ನಂಬರ್ಗೆ. ನಿಮ್ಗೆ ವಾಟ್ಸ್ಆಪ್ ನಂಬರ್ಗೆ ಎಲ್ಲ ಕ್ಲಾಸಸ್ ಇರುವಂತದ್ದು ನಾವು ಕಳಿಸ್ಕೊಡುವಂತಹ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈಗ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಫಿಸಿಕಲ್ ಗೆ ಕ್ವಾಲಿಫೈ ಆಗಿರುವಂತಹ ಎಷ್ಟು ಜನ ಇದಾರೆ ಅಂತ ಹೇಳಿ. ಸೊ ಮೇಲ್ ಕ್ಯಾಂಡಿಡೇಟ್ಸ್ ಗಳು 8940 ಜನ ಇದ್ದಾರೆ. ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು 1013 ಜನ ಇದ್ದಾರೆ. ಈಗಾಗಲೇ 20ನೇ ತಾರೀಕಿನಿಂದ ನಡೀತಾ ಇದೆ ಫಿಸಿಕಲ್. ಮೇಲ್ ಕ್ಯಾಂಡಿಡೇಟ್ಸ್ 28ನೇ ತಾರೀಕಿನವರೆಗೆ ನಡೀತಾವೆ ಇವು. ಇವತ್ತು 26ನೇ ತಾರೀಕು, ಇವತ್ತು ಕೂಡ ಮುಗಿದಿದೆ. 26ನೇ ತಾರೀಕಿನ ಒಂದು ಫಿಸಿಕಲ್ ಇರುವಂತದ್ದು. ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ 29ನೇ ತಾರೀಕಿಗೆ ಒಂದ ದಿವಸ ಇಟ್ಕೊಂಡಾರೆ. ಒಂದು ದಿವಸದಲ್ಲಿ 1013 ಜನರ ಫಿಸಿಕಲ್ ಇರುವಂತದ್ದು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈ ರೀತಿ 9953 ಜನ ಕ್ವಾಲಿಫೈ ಆಗ್ಯಾರ ನಮ್ಮ ಕರ್ನಾಟಕದಲ್ಲಿ. ಈಗ ಇಲ್ಲಿ ನಾವು ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ಚರ್ಚೆಯನ್ನ ಮಾಡೋಣ. ಸೊ ಇದು ನಿಮಗೆ ಇರುವಂತ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೆ. ಒಂದು ಬ್ಯಾಚ್ ಏನು ಒಂದು ದಿವಸದವರೆಗೆ ಏನಿದೆ, ಒಂದು ದಿವಸದಲ್ಲಿ ಮ್ಯಾಕ್ಸಿಮಮ್ ಇರುವಂತದ್ದು 1150 ಜನರಿಗೆ ಫಿಸಿಕಲ್ಗೆ ಕರೀತಾ ಇದ್ದಾರೆ ಒಂದು ದಿವಸಕ್ಕೆ. ಬಟ್ ಇದರಲ್ಲಿ ಅಟೆಂಡ್ ಆಗ್ತಾ ಇರುವಂತದ್ದು 50-60% ಮಾತ್ರ ಅಟೆಂಡ್ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಈ ಒಂದು ಫಿಸಿಕಲ್ಗೆ. ಅಂತಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಒಂದು 600 ಜನ ಇರ್ತಕ್ಕಂಥದ್ದು ಡೈಲಿ ಇರುವಂತದ್ದು ಅಟೆಂಡ್ ಆಗ್ತಾ ಇದ್ದಾರೆ. ಸೊ ಈ 600 ಜನರ ಒಂದು 6 ಬ್ಯಾಚಸ್ ಗಳನ್ನ ಮಾಡಿ ರನ್ನಿಂಗ್ ಇರ್ತಕ್ಕಂಥದ್ದು ಮಾಡಿಸ್ತಾ ಇದ್ದಾರೆ ಡೈಲಿ. ಒಂದು ಬ್ಯಾಚ್ ದಲ್ಲಿ ಒಂದು ದಿವಸ ಹೆಚ್ಚಾಗಬಹುದು, ಒಂದು ದಿವಸ ಕಡಿಮೆ ಆಗಬಹುದು. ಬಟ್ ಮ್ಯಾಕ್ಸಿಮಮ್ ನಾವು ನೋಡೋದಾದ್ರೆ 50% ವಿದ್ಯಾರ್ಥಿಗಳು ಇಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥದ್ದು ಆಗ್ತಾ ಇದ್ದಾರೆ ಫಿಸಿಕಲ್ಗೆ. ಸೊ ಈ 600 ಜನ ಏನ್ ಫಿಸಿಕಲ್ ದೊಳಗ ಬರಾಕತ್ತಾರು, ಇದರಲ್ಲಿ 30-40% ಇರುವಂತಹ ವಿದ್ಯಾರ್ಥಿಗಳು ಪಾಸ್ ಆಗತ್ತಾರು ಡೈಲಿ. 30-40%. ಆಮೇಲೆ ಈಗ ನಿಮಗ ಗೊತ್ತಿರ್ಬೇಕು ಏನು ಅಂತಂದ್ರ ಮೆಡಿಕಲ್ ದೊಳಗ ಎಷ್ಟು ಜನರಿಗೆ ಕರೀತಾರೆ, ಎಷ್ಟು ಪಟ್ಟು ವಿದ್ಯಾರ್ಥಿಗಳಿಗೆ ಕರೀತಾರೆ ಅಂತೇಳಿ. ಈಗ ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಗಳಿದಾವ, ಅವುಗಳನ್ನ ಚರ್ಚೆ ಮಾಡಿ ನಾನು ಒಂದು ಬ್ರೀಫ್ ಆಗಿ ಐಡಿಯಾ ಕೊಡ್ತಾ ಇದ್ದೇನೆ ನಿಮಗೆ. ಯಾವ ರೀತಿ ಇರ್ತಕ್ಕಂಥದ್ದು ಮೆಡಿಕಲ್ಗೆ ಎಷ್ಟು ಜನ ಕರೀತಾರೆ, ಎಷ್ಟು ಕಟ್ ಆಫ್ ಬಗ್ಗೆ ಅಂತೂ ಈಗ ಹೇಳಂಗಿಲ್ಲ. ಕಟ್ ಆಫ್ ವಿಡಿಯೋ ನಿಮ್ಗೆ ಹೇಳ್ತೀನಿ ಯಾವಾಗ ಬರುತ್ತೆ ಅಂತೇಳಿ. ಈಗ ನೋಡಿ, ಇಲ್ಲಿ ಗ್ರೌಂಡ್ ಬಗ್ಗೆ ಬಹಳ ಜನ ಕೇಳ್ತಾ ಇದ್ರು. ಈಗಾಗಲೇ ಬಹಳಷ್ಟು ವಿಡಿಯೋಸ್ಗಳು ಯೂಟ್ಯೂಬ್ ದಲ್ಲಿ ಅವೈಲೇಬಲ್ ಇದಾವ, ಅಲ್ಲಿ ನೋಡಬಹುದು ನೀವು. ಅಲ್ಲಿ ಟಾರ್ ಇರ್ತಕ್ಕಂತಹ ಡಾಂಬರ್ದಿಂದ ಮಾಡಿರುವಂತಹ ರೋಡ್ ಇದೆ, ಅದ್ರ ಮೇಲೆನೆ ಓಡ್ಸಾಕತ್ತಾರು. ರೋಡ್ ದಲ್ಲಿ ರಾಡಿ ಅಥವಾ ಅಂತದ್ ಏನೂ ಇಲ್ಲ, ಆದ್ರೆ ಸಣ್ಣ ಸಣ್ಣ ಹಳ್ಳಗಳಿರ್ತಕ್ಕಂಥದ್ದು ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಬರಿಗಾಲಿನಿಂದ ಓಡ್ರಿ ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ಬರಿಗಾಲಿನೊಳಗೂ ಕೂಡ ಓಡಬಹುದು. ಬಟ್ ಆದಷ್ಟು ಶೂಸ್ ಇರ್ತಕ್ಕಂಥದ್ದು ಯೂಸ್ ಮಾಡಿ ನೀವು ರನ್ನಿಂಗ್ ಇರ್ತಕ್ಕಂಥದ್ದು ಮಾಡ್ರಿ. ಇದು ಗ್ರೌಂಡ್ ಬಗ್ಗೆ ಆಯ್ತು. ಗ್ರೌಂಡ್ ಇರುವಂತದ್ದು 417 ಮೀಟರ್ ಇರ್ತಕ್ಕಂಥದ್ದು ಒಂದು ರೌಂಡ್ ಐತಿ. ಈ ರೀತಿ ಇರುವಂತಹ 12 ರೌಂಡ್ ಗಳನ್ನ ನೀವು ಮಾಡ್ಬೇಕಾಗತ್ತೆ.
5 ಕಿಲೋಮೀಟರ್ ಬಾಯ್ಸ್ ಹೇಳ್ತಾ ಇದ್ದೇನೆ. ಓಕೆ, 12 ರೌಂಡ್ಗಳನ್ನ ನೀವು ಏನ್ ಮಾಡ್ಬೇಕು, ಓಡ್ಬೇಕಾಗತ್ತೆ. ಬಟ್ ರೌಂಡ್ ಇರ್ತಕ್ಕಂಥದ್ದು ಕೌಂಟ್ ಮಾಡೋದು ನಿಮ್ಮ ಮೇಲೆ ಬಿಟ್ಟಿರ್ತೈತೆ. ಅದು ನೀವು ಕರೆಕ್ಟ್ ಆಗಿ ರೌಂಡ್ ಅನ್ನ ಏನ್ ಮಾಡ್ಬೇಕು ಅಂತಂದ್ರೆ ಕೌಂಟ್ ಮಾಡ್ಬೇಕಾಗತ್ತೆ. ಒಂದು ಪೆನ್ ಅಥವಾ ಹಾಳೆ ಏನಾದ್ರು ತಗೊಂಡು ನೀವು ಒಂದ್ ರೌಂಡ್ ಆಯ್ತು ಅಂತಂದ್ರೆ 1 ಅಂತ ಬರ್ಕೋರಿ, 2 ರೌಂಡ್ ಆದ್ರೆ 2 ಅಂತ ಬರ್ಕೋರಿ. ಈ ರೀತಿ ಏನಾದ್ರು ಟ್ರಿಕ್ಸ್ ಮಾಡ್ಕೊಂಡು ನೀವು ಹೋಗಿ ಆ ರೌಂಡ್ಗಳು ಎಷ್ಟು ನೀವು ಓಡಾಕತ್ತೀರಿ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಮಾಡ್ಬೇಕು. ಆಮೇಲೆ ಇನ್ನೊಂದು ಬಹಳ ಹೇಳ್ತಾ ಇದ್ರು ಏನು ಅಂತಂದ್ರೆ 24 ನಿಮಿಷದಲ್ಲಿ ನೀವು 5 ಕಿಲೋಮೀಟರ್ ಕವರ್ ಮಾಡ್ಬೇಕಾಗತ್ತೆ. ಒಂದು ಲೆವೆಲ್ ಒಳಗೆ ನೀವು 12 ರೌಂಡ್ ಗಳನ್ನ ಓಡಿರಿ ಅಂತಂದ್ರ, ಒಂದ್ ಲೆವೆಲ್ ಒಳಗೆ ನೀವು 12 ರೌಂಡ್ ಕಂಟಿನ್ಯೂಸ್ ಆಗಿ ಓಡಿರಿ ಅಂತಂದ್ರ ಖಂಡಿತ ನಿಮ್ದು ಪಾಸ್ ಆಗೇ ಆಗ್ತೈತಿ. ಬಟ್ ನೀವು 5-6 ರೌಂಡ್ ಗಳನ್ನ ಓಡಿ ಅಥವಾ 10 ರೌಂಡ್ 8 ರೌಂಡ್ ಓಡಿ ಮತ್ ನಡ್ಕೊಂತ ಹೋದ್ರಿ ಅಥವಾ ಅಲ್ಲೇ ಕುಂತ್ರಿ ಅಂತಂದ್ರ ನಿಮ್ದು ಫಿಸಿಕಲ್ ಪಾಸ್ ಆಗಂಗಿಲ್ಲ, ಟೈಮ್ ಕವರ್ ಆಗಂಗಿಲ್ಲ. ಒಂದು ಲೆವೆಲ್ ಒಳಗೆ ಏನ್ ಮಾಡ್ಬೇಕು ಅಂತಂದ್ರ ನೀವು ರನ್ನಿಂಗ್ ಮಾಡ್ಬೇಕು. ಅಲ್ಲಿ ಒಂದ್ ಲೆವೆಲ್ ಒಳಗೆ ರನ್ನಿಂಗ್ ಮಾಡಿರ ಅಂತಂದ್ರ ಖಂಡಿತ ನಿಮ್ದು ಫಿಸಿಕಲ್ ಇರುವಂತದ್ದು ರನ್ನಿಂಗ್ ಕ್ಲಿಯರ್ ಆಗುತ್ತೆ. ಬಟ್ ಅಲ್ಲಿ ಒಂದ್ ಸ್ವಲ್ಪ ಒಂದು 100 ಮೀಟರ್ ವರೆಗೆ ಏನೈತಿ ಇಳಿಜಾರ್ ಐತಿ. ಆಮೇಲೆ ಇರುವಂತದ್ದು ಎಲ್ಲಾ ಏನು ಅಂತಂದ್ರೆ ಪ್ಲೇನ್ ಆಗಿರುವಂತಹ ಒಂದು ರೋಡ್ ಇದೆ. ಆಮೇಲೆ ಕರ್ವಿಂಗ್ ಒಂದಿದೆ ಅಲ್ಲಿ. ಸೊ ಆ ಕರ್ವದಲ್ಲಿ ಅಂದ್ರೆ ಟರ್ನ್ ದಲ್ಲಿ ಒಂದ್ ಸ್ವಲ್ಪ ಬಹಳ ಏನು ಜಾಗ ಚಿಕ್ಕದಿದೆ ಅಲ್ಲಿ. ಸೊ ಅಲ್ಲಿ ಹೋಗುವಾಗ ಒಂದ್ ಸ್ವಲ್ಪ ಸ್ಪೀಡ್ ಕಡಿಮೆ ಆಗುತ್ತೆ. ಅಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡು ನೀವು ಆ ಒಂದು ಕರ್ವ್ ಇರ್ತಕ್ಕಂಥದ್ದು ದಾಟಬೇಕಾಗತ್ತೆ. ಸೊ ಈ ರೀತಿ ಗ್ರೌಂಡ್ ಐತಿ. ಆಮೇಲೆ ಯಾವುದೇ ರೀತಿ ಬಹಳ ಏರನು ಇಲ್ಲ, ಬಹಳ ಇಳಿಜಾರನು ಇಲ್ಲ. ಆರಾಮಾಗಿ ನೀವು ಏನ್ ಮಾಡಬಹುದು, ಓಡಬಹುದು. ನಮಗೆ ಬಹಳಷ್ಟು ವಿದ್ಯಾರ್ಥಿಗಳು ಕಾಲ್ ಮಾಡಿ ಮೆಸೇಜ್ ಮಾಡಿ ಹೇಳಿದ್ರು ಬಹಳ ಈಸಿ ಇದೆ, ಕ್ವಾಲಿಫೈ ಇರ್ತಕ್ಕಂಥದ್ದು ಮಾಡಬಹುದು. ಬಟ್ ರನ್ನಿಂಗ್ ಇರುವಂತದ್ದು ಕಂಟಿನ್ಯೂಸ್ ಆಗಿ ನಿಮ್ದು 24 ನಿಮಿಷದವರೆಗೆ ನೀವು ಮಾಡ್ಬೇಕಾಗತ್ತೆ. ಅಂದ್ರೆ ಮಾತ್ರ ಇಲ್ಲಿ ನಿಮ್ಮ ಫಿಸಿಕಲ್ ಇರುವಂತದ್ದು ಕ್ಲಿಯರ್ ಆಗುತ್ತೆ. ಅದೇ ರೀತಿ ಈಗ ನೆಕ್ಸ್ಟ್ 29ನೇ ತಾರೀಕಿಗೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಕೂಡ ರನ್ನಿಂಗ್ ಇದೆ, ಫಿಸಿಕಲ್ ಇದೆ. ಅವ್ರಿಗೆ 400 ಮೀಟರ್ದ ಬಹುಶಃ ಒಂದು ರೌಂಡ್ ಮಾಡ್ತಾರೆ. 400 ಮೀಟರ್ದ 4 ರೌಂಡ್ ಅನ್ನ ನೀವು ಮಾಡ್ಬೇಕಾಗುತ್ತೆ. ಅವರು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಕಂಟಿನ್ಯೂಸ್ ಆಗಿ 4 ರೌಂಡ್ ಓಡಿದ್ರಿ ಅಂತಂದ್ರ ಈಸಿ ಆಗಿ ನೀವು ಫಿಸಿಕಲ್ ಅನ್ನ ಪಾಸ್ ಮಾಡಬಹುದು. ಈಗ ಇಲ್ಲಿ 26/8/2025ಕ್ಕೆ ಎಷ್ಟು ಜನ ಪಾಸ್ ಆದ್ರು ಅನ್ನೋದನ್ನ ನಾವು ನೋಡೋದಾದ್ರೆ ಈಗಾಗಲೇ ಎಷ್ಟು 7 ದಿವಸ ಆಯ್ತು, 7 ಡೇಸ್ ಆಯ್ತು ಇವತ್ತಿಗೆ. ಈ 7 ದಿವಸದಲ್ಲಿ ಅಟೆಂಡೆನ್ಸ್ ಇರ್ತಕ್ಕಂಥದ್ದು ಒಂದು ನಾವು ಎಷ್ಟು 50% ಕೂಡ ಹಿಡಿದ್ವಿ ಅಂತಂದ್ರ ಎಷ್ಟ್ ಆಗ್ತೈತ್ರಿ ಇಲ್ಲಿ 5 5 25 5 35 3500 ಜನ ಇರ್ತಕ್ಕಂಥದ್ದು. ಇಲ್ಲಿ 3000ದಿಂದ 4000 ಹಿಡ್ಕೊಳ್ಳೋಣ ನಾವು. 4000 ವಿದ್ಯಾರ್ಥಿಗಳು ಇಲ್ಲಿ ಅಟೆಂಡ್ ಆಗ್ಯಾರ ಅಂತಂದ್ರೆ ಸೊ 7 ದಿವಸಕ್ಕೆ ಎಷ್ಟಾಗ್ತೈತಿ ಹೇಳ್ರಿ, 7000 ಜನ ಅಟೆಂಡ್ ಆಗ್ಬೇಕಾಗಿರ್ತೈತಿ. ಬಟ್ 50% ಎಷ್ಟಾಗುತ್ತೆ, 3500 ಆಗುತ್ತೆ ಅಟೆಂಡೆನ್ಸ್. ಬಟ್ ನಾವು 4000 ಜನನು ಕೂಡ ಇಲ್ಲಿ ಅಟೆಂಡ್ ಆಗ್ಯಾರ ಅಂತ ಅನ್ಕೊಂಡಿವಿ ಅಂತಂದ್ರ ಇದರ ಒಂದು ನಾವು 30% ನಾವು ತೆಗದ್ವಿ ಅಂತಂದ್ರ ಎಷ್ಟಾಗುತ್ತೆ, ಇದು 30% ನಾವು ತೆಗದ್ವಿ ಅಂತಂದ್ರ ಟೋಟಲ್ ಆಗಿ 400ದಿಂದ 400ದಿಂದ 450 ಏನಾಗಿರ್ಬಹುದು, ಫಿಸಿಕಲ್ ಪಾಸ್ ಆಗಿರ್ಬಹುದು ಇಲ್ಲಿಯವರೆಗೆ. 400ದಿಂದ 450 ಆಗಿರ್ಬಹುದು ಅಥವಾ 500. ಸೊ ಇಷ್ಟ ಜನ ಇರುವಂತದ್ದು ಫಿಸಿಕಲ್ ಪಾಸ್ ಆಗ್ಯಾರೆ ಇಲ್ಲಿವರೆಗೆ. ಬಟ್ ಇಲ್ಲಿ ವೇಕೆನ್ಸಿಗಳು ಇರ್ತಕ್ಕಂಥದ್ದು ನಾವು ನೋಡೋದಾದ್ರೆ ಇದು ಮೇಲ್ ಕ್ಯಾಂಡಿಡೇಟ್ಸ್ ಹೇಳಕತ್ತೇನೆ ನಾನು. ಮೇಲ್ ಕ್ಯಾಂಡಿಡೇಟ್ಸ್ ಎಷ್ಟಿದಾವ ಇಲ್ಲಿ 1069 ಏನೋ ಇದಾವ ಅನ್ಸುತ್ತೆ. ಇಲ್ಲ 1169 ಇದಾವೆ. 1169 ವೇಕೆನ್ಸಿಗಳಿದಾವೆ. ನಿಮಗೆ ಮೆಡಿಕಲ್ಗೆ ಇದರ 2 ಪಟ್ಟ ಮೆಡಿಕಲ್ಗೆ ಕರೀತಾರೆ. ಅಂದ್ರ ಒಂದು ಸೀಟಿಗೆ 2 ಜನರಿಗೆ ಮೆಡಿಕಲ್ ಕ್ವಾಲಿಫೈ ಮಾಡ್ತಾರೆ. 9 2 18, 12 1 13, 3 2 1 2 ಅಂದ್ರೆ 2338 ಜನರಿಗೆ ಮೆಡಿಕಲ್ಗೆ ಕರೀತಾರೆ. ಸೊ ಹಾಗಾಗಿ ಸಾರಿ, ಇದು 400 ಆಗಲ್ಲ, ಇದು 4 3 12 ನೋಡ್ರಿ ಇಲ್ಲಿ 3 0 0 3 0 0 4 3 12 1200 ಸಾರಿ. ಸೊ ಇದು ನಾನು 3 ಹಿಡಿಲೇ ಇಲ್ಲ, 400 ಜನ ಅಲ್ಲ, 1200 ಜನ ಇರ್ತಕ್ಕಂಥದ್ದು ಕ್ವಾಲಿಫೈ ಇಲ್ಲಿ ಆಗಿದ್ದಾರೆ. ಓಕೆ, ಇಲ್ಲಿ 1200 ಆಗಿರ್ಬಹುದು, 300 ಆಗಿರ್ಬಹುದು ಅಥವಾ 1000 ಆಗಿರ್ಬಹುದು. ಒಂದು ಬ್ರೀಫ್ ಆಗಿ ನಾವು ಒಂದು ಐಡಿಯಾ ತಗೊಂಡ್ವಿ ಅಂತಂದ್ರೆ 1200 ಜನ ಇಲ್ಲಿ ಆಗ್ಯಾರೆ. ಆಮೇಲೆ ಇವತ್ತು ಎಷ್ಟು ತಾರೀಕು ಹೇಳ್ರಿ, ಇವತ್ತು 26, 27, 28 ಇನ್ನ 2 ದಿನ ಇದೆ. ಆ 2 ದಿನದೊಳಗುನು ಕೂಡ ಬಹಳ ಮಾಡಿ ಒಂದು 1500 ಜನ ಇರ್ತಕ್ಕಂಥದ್ದು ಆಗ್ಬಹುದು. 1500 ಬಿಡ್ರಪ್ಪ, 2000 ಜನನು ಪಾಸ್ ಆದ್ರ ಅಂತ ಹೇಳಿ ತಿಳ್ಕೊಳ್ರಿ ನೀವು.
1500 ಬೇಡ, 40% ಹಿಡ್ಕೊಂಡು 2000 ಆಗಿರ್ಬಹುದು. ಸೊ 2000 ಜನನು ಇಲ್ಲಿ ಪಾಸ್ ಆದ್ರು ಅಂತಂದ್ರೆ ಫಿಸಿಕಲ್, ಇಲ್ಲಿ ಅವರು ಕರಿಬೇಕಾಗಿರುವಂತದ್ದು 2338 ಜನರಿಗೆ ಮೆಡಿಕಲ್ ಗೆ ಕರಿಬೇಕು. ನೋಡಿ ಇಲ್ಲಿ ಪಾಸ್ ಆಗಿರುವಂತವ್ರು ಇಷ್ಟು, ಆಮೇಲೆ ಇಲ್ಲಿ ಏನಿದೆ ಹೇಳ್ರಿ, ಇಲ್ಲಿ ಇಷ್ಟು ಜನರಿಗೆ ಅವ್ರಿಗೆ ಕರಿಬೇಕು, ಬಟ್ ಪಾಸ್ ಆದವ್ರು ಇಷ್ಟು. ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ರಿ, ಇಷ್ಟು ಜನರಿಗೆ ಕರಿಬೇಕಾಗೈತಿ ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ಯಾರ್ದು ಫಿಸಿಕಲ್ ಪಾಸ್ ಆಗಾಕತ್ತೈತಿ ಅವ್ರೆಲ್ಲರಿಗೂ ಕೂಡ ಮೆಡಿಕಲ್ ಇರುವಂತದ್ದು ಬಂದೇ ಬರ್ತೈತಿ. ಕಟ್ ಆಫ್ ಹೆಚ್ಚು ಹೋಗಂಗಿಲ್ಲ, ಕಟ್ ಆಫ್ ಹೆಚ್ಚು ಆಗಂಗನೇ ಇಲ್ಲ. ಅದ್ರ ಬಗ್ಗೆನೂ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನಿಮ್ಗೆ. ಆಮೇಲೆ ಇಲ್ಲಿ ಫೇಲ್ ಆಗ್ಲಿಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಯಾಕೆ ಕಾರಣ, ಏನು ಕಾರಣ? 100 ಜನರಲ್ಲಿ ಬರೀ 30-40 ಜನ ಅಥವಾ 50 ಜನ ಮಾತ್ರ ಪಾಸ್ ಆಗಕತ್ತಾರ, ಇನ್ನ 50 ಜನ ಯಾಕೆ ಪಾಸ್ ಆಗಕತ್ತಿಲ್ಲ ಅಂತಂದ್ರೆ ಇದಕ್ಕೆ ಒಂದು ದೊಡ್ಡ ಕಾರಣ ಏನು ಅಂತಂದ್ರೆ, ಯಾವಾಗ ನಾನು ಆಕ್ಚುಲಿ ಫಿಸಿಕಲ್ ಇನ್ನ ಬರೋದಕ್ಕಿಂತ ಮುಂಚೆನೆ ನಾನು ನಿಮಗೆ ಹೇಳಿದ್ದೆ, 1 ತಿಂಗಳು ಅಥವಾ 1.5 ತಿಂಗಳ ಮುಂಚೆನೆ ಈಗಲಿಂದನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ರಿ ಅಂತ. ಬಟ್ ಅವಾಗ ಯಾರು ಕೂಡ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಲ್ಲ. ಯಾವಾಗ ಅಫಿಸಿಯಲಿ ಒಂದು ನೋಟಿಸ್ ಬಂತು ಈ ದಿನಾಂಕದಿಂದ ನಿಮ್ದು ಫಿಸಿಕಲ್ ನಡಿತೈತಿ ಅಂತ ಹೇಳಿ, ಅವಾಗ ಬರೀ ಒಂದು 15-20 ದಿವಸ ಟೈಮ್ ಮಾತ್ರ ಇತ್ತು. ಅವಾಗದಿಂದ ಯಾರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಯಾರಲ್ಲ ಅವ್ರೆಲ್ಲರೂ ಫೇಲ್ ಆಗ್ಯಾರ. ನಾವ್ ಯಾವಾಗದಿಂದ ಹೇಳೇವಲ್ಲ 1 ತಿಂಗಳು 2 ತಿಂಗಳ ಮುಂಚೆನ, ಅವಾಗದಿಂದ ಯಾರು ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ಯಾರೆ ಅವ್ರದ್ದು ಪಾಸ್ ಆಗೈತಿ. ಯಾರ್ದು ನೋಟಿಸ್ ಬಂದ ಮೇಲೆ ಸ್ಟಾರ್ಟ್ ಮಾಡ್ಯಾರೆ ಅವ್ರೆಲ್ಲರೂ ಫೇಲ್ ಆಗ್ಯಾರ. ಸೊ ಅದಕ್ಕೆ ಪ್ರಾಕ್ಟೀಸ್ ಬೇಕಾಗ್ತೈತಿ. ನಾವು ಹೇಳಿದ ಮಾತು ನೀವು ಕೇಳಂಗಿಲ್ಲ, ಇಲ್ಲಿ ಫೇಲ್ ಆಗ್ಯಾರಿ, ಇನ್ ಮತ್ 1 ವರ್ಷ ವೇಟ್ ಮಾಡ್ರಿ, ಮತ್ತೆ ಎಕ್ಸಾಮ್ ಬರೀರಿ, ಅದ್ರೊಳಗೆ ಪಾಸ್ ಆಯ್ತು ಅಂತಂದ್ರೆ ನಿಮ್ಮ ಲಕ್, ಇಲ್ಲ ಅಂತಂದ್ರೆ ಮತ್ತೆ ಹಂಗೆ ಮುಂದ್ ಹೋಗ್ತಾನೆ ಇರಬೇಕು. ಸೊ ಅದಕ್ಕ ನಾವು ಹೇಳ್ತಿರ್ತೇವಿ ಯಾವಾಗ್ಲಿಂದ ನೀವು ಸ್ಟಾರ್ಟ್ ಮಾಡ್ಬೇಕು, ಯಾವಾಗ್ಲಿಂದ ಓದ್ಬೇಕು ಅಂತೇಳಿ. ಅದಕ್ಕ ಈ ಒಂದು ವಿಡಿಯೋ ಇರ್ತಕ್ಕಂಥದ್ದು ನಾನು ಮಾಡ್ತಾ ಇರುವಂತದ್ದು ಏನು ಅಂತಂದ್ರೆ, ಯಾರು 2026ನೇ ಒಂದು ಇಸ್ವಿಗೆ ಮುಂದಿನ ವೇಕೆನ್ಸಿಗಳು ಬರ್ತಾವಲ್ಲ ನವೆಂಬರ್ಗೆ, ಆ ಒಂದು ವೇಕೆನ್ಸಿಗೆ ತಯಾರನ್ನ ನಡೆಸೋರಿದ್ರಂದ್ರೆ ಈಗಲಿಂದನ ನಡೆಸ್ಬೇಕು. ನೀವು ಈಗಲಿಂದ ನಡೆಸಿದ್ರೆ ಮಾತ್ರ ನಿಮ್ದು ಎಕ್ಸಾಮ್ ಕ್ಲಿಯರ್ ಆಗ್ತೈತಿ, ಇಲ್ಲ ಅಂತಂದ್ರೆ ಆಗಂಗಿಲ್ಲ. ನೋಟಿಫಿಕೇಶನ್ ಬರ್ಲಿ, ಅಪ್ಲಿಕೇಶನ್ ಹಾಕ್ತೇನೆ, ನಾನು ಅಪ್ಲಿಕೇಶನ್ ಹಾಕಿದ ಮೇಲೆ ಸ್ಟಡಿ ಮಾಡ್ತೀನಿ ಅಂತಂದ್ರೆ ಆಗಂಗಿಲ್ಲ. ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವಲ್ಲ ಅವಾಗ ನಿಮ್ದು ಸ್ಟಡಿ ಮುಗಿದಿರ್ಬೇಕು, ಅಂದಾಗ ಮಾತ್ರ ನಿಮ್ದು ಎಕ್ಸಾಮ್ ಕ್ಲಿಯರ್ ಆಗ್ತೈತಿ, ಇಲ್ಲ ಅಂತಂದ್ರೆ ಎಕ್ಸಾಮ್ ಕ್ಲಿಯರ್ ಆಗಂಗಿಲ್ಲ. ಅದ್ರ ಸಲುವಾಗಿ ನಮ್ಮಲ್ಲಿ SSC GD ಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಐತಿ, ಆಫರ್ ಫೇಸ್ ದಲ್ಲಿ ಕೊಡಾಕತ್ತೀವಿ 1800 ಬೇಗನೆ ಇರ್ತಕ್ಕಂಥದ್ದು. ಜಾಯಿನ್ ಆಗ್ರಿ, ಎಲ್ಲಾ ಸಬ್ಜೆಕ್ಟ್ ಎಲ್ಲಾ ಟಾಪಿಕ್ ಕವರ್ ಇರ್ತಕ್ಕಂಥದ್ದು ಮಾಡೇವಿ ಈ ಒಂದು ಬ್ಯಾಚ್ ದಲ್ಲಿ. ಬೇಗನೆ ಇರುವಂತದ್ದು ಈ ವಾಟ್ಸ್ಆಪ್ ನಂಬರ್ಗೆ ನಮಗೆ ಒಂದು ಮೆಸೇಜ್ ಮಾಡ್ರಿ, SSC GD ಅಂತ ಹೇಳಿ ಬೇಗನೆ ಇರುವಂತದ್ದು ಜಾಯಿನ್ ಆಗ್ರಿ. ಮುಂದೆ SSC GD ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ. ಸೊ ಇದು ಏನು ಅಂತಂದ್ರ ಮೇಲ್ ಕ್ಯಾಂಡಿಡೇಟ್ಸ್ ಆತು. ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ 130 ಸೀಟ್ಗಳು ಮಾತ್ರ ಇದಾವೆ. ಇದರಲ್ಲಿ ಕ್ವಾಲಿಫೈ ಆಗಿರುವಂತದ್ದು ಎಷ್ಟು ಅಂತಂದ್ರೆ 1013 ಜನರಿಗೆ ಅವರು ಕರೀತಾ ಇದ್ದಾರೆ. ಬಟ್ ಅಷ್ಟು ಅಟೆಂಡೆನ್ಸ್ ಅಲ್ಲಿ ಇರೋದಿಲ್ಲ. ನನಗನ್ಸೋ ಮಟ್ಟಿಗೆ ಅಲ್ಲಿ ಅಟೆಂಡೆನ್ಸ್ ಇರ್ತಕ್ಕಂಥದ್ದು 400 - 500 ಬಹಳ ಆಗ್ತದೆ. 400-500 ಜನ ಮಾತ್ರ ಅಲ್ಲಿ ಅಟೆಂಡ್ ಆಗ್ತಾರೆ. ಸೊ ನಾವು 500 ಜನನ ಅಂತ ಹೇಳಿ ಇಟ್ಕೊಳ್ಳೋಣ, 500 ಜನ ಅಲ್ಲಿ ಅಟೆಂಡ್ ಆಗ್ಯಾರ ಅಂತ ಹೇಳಿ. ಬಟ್ ಇಲ್ಲಿ ಅವ್ರು ಕರಿಬೇಕಾಗಿರುವಂತದ್ದು ಎಷ್ಟು ಜನರಿಗೆ ಮೆಡಿಕಲ್ ಕರಿಬೇಕು? 2 0 0 3 2 6 2 1 260 ಜನರಿಗೆ ಮೆಡಿಕಲ್ ಗೆ ಕರಿಬೇಕು, ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ. ಬಟ್ ಇಲ್ಲಿ 500 ಜನ ಇರ್ತಕ್ಕಂಥದ್ದು 5 ಬ್ಯಾಚ್ ಮಾಡಿದ್ರು ಅಂತಂದ್ರ ಇದರ ಒಂದು 30% ಇಲ್ಲಿ ಪಾಸ್ ಆಗ್ತಾರೆ. 30% ಪಾಸ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ 30% ನಾವು ಹಿಡ್ಕೊಳ್ಳೋಣ. ಒಂದು ಬ್ಯಾಚ್ ದಲ್ಲಿ ನೋಡ್ರಿ 100ದೊಳಗ ಒಂದು 20, 25, 30 ಬಹಳ ಅಷ್ಟ ಇಲ್ಲಿ ಪಾಸ್ ಆಗುವಂತದ್ದು. ಸೊ ಇಲ್ಲಿ ಇದರ ಒಂದು 30% ನಾವ್ ಇಲ್ಲಿ ತೆಗದ್ವಿ ಅಂತಂದ್ರೆ ಎಷ್ಟ್ ಆಗುತ್ತೆ? ಇದು 3 0 0 5 5 3 15 150 ಜನ ಪಾಸ್. 40% ತೆಗದ್ವಿ ಅಂತಂದ್ರೆ ನಾವು ಎಷ್ಟಾಗತ್ರಿ? ಇದ್ರದ 40% ನಾವು ತೆಗದ್ವಿ ಅಂತಂದ್ರೆ ಎಷ್ಟಾಗುತ್ತೆ? 5 4 20 200 ಜನ ಆಗ್ತತಿ. 50% ತೆಗದ್ವಿ ಅಂತಂದ್ರ 5 5 25. 50% ತೆಗೆದ್ರು ಕೂಡ 250 ಜನ ಇರ್ತಕ್ಕಂಥದ್ದು ಪಾಸ್ ಆದ್ರು ಅಂತಂದ್ರೂ ಕೂಡ ಇಲ್ಲಿ ನೋಡ್ರಿ ಅವ್ರು ಕರಿಬೇಕಾಗಿರುವಂತದ್ದು ಮೆಡಿಕಲ್ಗೆ 260 ಜನರಿಗೆ ಕರಿಬೇಕು. 1 ಸೀಟಿಗೆ 2 ಜನ. ಹೌದಾ? 130 ಸೀಟ್ ಇದಾವು, 2 ಜನರಿಗೆ ಕರೆದ್ರ ಅಂತಂದ್ರೆ 260 ಜನರಿಗೆ ಅವ್ರು ಕರಿಬೇಕು. ಬಟ್ ಇಲ್ಲಿ ಪಾಸ್ ಆಗಿರುವಂತಹ ಸಂಖ್ಯೆನೇ ಇಲ್ಲ ಇಲ್ಲಿ. ಸೊ ಹೀಗೆ ಆಯ್ತು ಅಂತಂದ್ರೆ ಖಂಡಿತ ನಿಮ್ಮ ಕಟ್ ಆಫ್ ಇರುವಂತದ್ದು ಮೆಡಿಕಲ್ ಕಟ್ ಆಫ್ ಆಗಿರಬಹುದು, ಆಮೇಲೆ ಫೈನಲ್ ಕಟ್ ಆಫ್ ಆಗಿರಬಹುದು, ಬಹಳ ಮುಂದೆ ಹೋಗಂಗಿಲ್ಲ. ಈಗ ಮೆಡಿಕಲ್ ಕಟ್ ಆಫ್ ಅಂತೂ ಮುಂದೆ ಹೋಗಂಗಿಲ್ಲ.
ನನಗೆ ಅನ್ಸಮಟ್ಟಿಗೆ 1 ಮಾರ್ಕ್ಸ್ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಮೆಡಿಕಲ್ ಕಟ್ ಆಫ್ ಇರ್ತಕ್ಕಂಥದ್ದು ಹೆಚ್ಚಾಗಂಗ ಇಲ್ಲ. ನೋಡೋಣ ಅದೇನಾಗುತ್ತೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಒಂದು ಪಾಯಿಂಟ್ಗೆ ಬರೋಣ. ನಾವು ಡೈಲಿ ಎಷ್ಟು ಬ್ಯಾಚ್ ಮಾಡ್ತಾ ಇದ್ದಾರೆ, ಡೈಲಿ ಒಂದು 5, 6, 7 ಬ್ಯಾಚ್ ಆಗತ್ತಾವ ಅಂತಂದ್ರ 600 ಒಂದು ಬ್ಯಾಚ್ ದೊಳಗ 100 ಜನ ಇರ್ತಾರೆ. 5 ಬ್ಯಾಚ್ ಆದ್ವು ಅಂದ್ರ 500 ಜನ, 6 ಆದ್ವು ಅಂತಂದ್ರ 600, 7 ಆದ್ವು ಅಂದ್ರ 700, ಬಹುಶಃ 600 ರಿಂದ 700 ಜನ ಇರ್ತಕ್ಕಂಥದ್ದು ಡೈಲಿ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾರೆ. 6 ರಿಂದ 7 ಬ್ಯಾಚಸ್ ಗಳ ಆಗ್ತಾ ಇದಾವೆ. ಫೈನಲ್ ಕಟ್ ಆಫ್ ವಿಡಿಯೋ ಯಾವಾಗ ಮಾಡ್ತಾರು ನಾವು ಮಾಡ್ತೀವಿ. ಎಕ್ಸ್ಪೆಕ್ಟೆಡ್ ಫೈನಲ್ ಕಟ್ ಆಫ್ ಯಾವಾಗ ವಿಡಿಯೋ ಮೇಲ್ ಮತ್ತು ಫಿಮೇಲ್ 2 ಕ್ಯಾಂಡಿಡೇಟ್ಸ್ ಇದು ನಿಮ್ಗ ವಿಡಿಯೋ ಇರ್ತಕ್ಕಂಥದ್ದು ಸಿಗುವಂತದ್ದು 29/8/2025 ನೈಟ್ ಸಿಗುತ್ತೆ. ಯಾವಾಗ ನಾವು ವಿಡಿಯೋ ಮಾಡ್ತಾ ಇದ್ದೀವಿ, ಫೈನಲ್ ಕಟ್ ಆಫ್ ಆಗಿರಬಹುದು, ಮೆಡಿಕಲ್ ಕಟ್ ಆಫ್ ಈ ಒಂದು ವಿಡಿಯೋ ಇರುವಂತದ್ದು 29/8/2025 ನೈಟ್ ಇರುವಂತದ್ದು. ನಿಮ್ಗೆ ಈ ಒಂದು ವಿಡಿಯೋವನ್ನ ಮಾಡಿ ನಿಮಗೆ ಕಳಿಸ್ತೇವಿ. ಆಮೇಲೆ ನಾನು ಎಷ್ಟು ಕಟ್ ಆಫ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಿರ್ತೇನೆ, ಆಲ್ಮೋಸ್ಟ್ 1 ಅಥವಾ 2 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗ್ತವೆ. ಬಟ್ ಅದಕ್ಕಿಂತ ಹೆಚ್ಚು ಎಲ್ಲಿ ಹೋಗಂಗಿಲ್ಲ. ಒಂದೊಂದ್ಸಲ ಕರೆಕ್ಟ್ ಇರ್ತಕ್ಕಂಥದ್ದು ಕಟ್ ಆಫ್ ಕೂಡ ಕುಂತೈತಿ. ನೋಡೋಣ ಈ ಸಲ ಒಂದು ಎಕ್ಸ್ಪೆಕ್ಟ್ ಮಾಡ್ತೇನಿ ಏನ್ ಕಟ್ ಆಫ್ ಬರ್ತೈತಿ ಅಂತೇಳಿ. ಸೊ ಅದನ್ನ ನಿಮಗೆ 29ನೇ ತಾರೀಕಿಗೆ ಸಿಗ್ತೈತಿ. ಇದನ್ನ ಬಹಳ ಜನ ಕೇಳಾಕತ್ತಿದ್ರು, ಅದಕ್ಕೆ ನಾವು ಒಂದು ಡೇಟ್ ಹೇಳಿದೆ ಇದಕ್ಕೆ. ಮೆಡಿಕಲ್ ಕಟ್ ಆಫ್ ಯಾವಾಗ ಬಿಡ್ತಾರೆ? ಈಗ ನಿಮ್ಮ ಫಿಸಿಕಲ್ ನೋಡ್ರಿ, ಆಲ್ ಓವರ್ ಇಂಡಿಯಾದೊಳಗೆ ನೋಡೋದಾದ್ರೆ ಆಗಸ್ಟ್ ಸೆಪ್ಟೆಂಬರ್ ಫಸ್ಟ್ ವೀಕ್ ದಲ್ಲಿ ಎಲ್ಲಾ ಫಿಸಿಕಲ್ ಇರುವಂತದ್ದು ಮುಗಿತಾವೆ. ಫಸ್ಟ್ ವೀಕ್ ದಲ್ಲಿ ಮುಗಿದು ಅಂತಂದ್ರ ನಿಮ್ಮ ಒಂದು ಮೆಡಿಕಲ್ ಕಟ್ ಆಫ್ ಇರುವಂತದ್ದು ಬರುವಂತದ್ದು ಯಾವಾಗ ಬರ್ತೈತಿ ಅಂತಂದ್ರ ಸೆಪ್ಟೆಂಬರ್ ಸೆಕೆಂಡ್ ವೀಕ್, ಸೆಪ್ಟೆಂಬರ್ದ 2ನೇ ವಾರದಲ್ಲಿ ನಿಮ್ಗೆ ಮೆಡಿಕಲ್ ಕಟ್ ಆಫ್ ಒಂದು ಬಿಡ್ತಾರೆ. ಇದಾದ್ಮೇಲೆ ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್ ಫಸ್ಟ್ ವೀಕಿಗೆ ಏನಿರ್ತೈತಿ, ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಮೇಲೆ ಮೆಡಿಕಲ್. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಯಾವಾಗಿರ್ತೈತಿ, ಅಕ್ಟೋಬರ್ದೊಳಗಿರ್ತೈತಿ. ಸೊ ಇದು ಕೂಡ ನಿಮ್ಗೆ ನೆನಪಿರ್ಲಿ. ಅಂದ್ರೆ ಬೇಗನೆ ಆಗ್ತೈತಿ. ಅಕ್ಟೋಬರ್ದೊಳಗೆ ಎಲ್ಲಾನ ಮುಗಿದು ಹೋಗಿರ್ತೈತಿ. ಅಕ್ಟೋಬರ್ ಲಾಸ್ಟ್ಗೆ ಅಥವಾ ನವೆಂಬರ್ ಫಸ್ಟ್ಗೆ, ಅಕ್ಟೋಬರ್ದೊಳಗೆ ಎಲ್ಲ ಮುಗಿತೈತೆ. ಅಕ್ಟೋಬರ್ದೊಳಗೆ ನಿಮ್ಗ ಫೈನಲ್ ರಿಸಲ್ಟ್ ಇರ್ತಕ್ಕಂಥದ್ದು ಘೋಷಣೆ ಕೂಡ ಇಲ್ಲಿ ಆಗುತ್ತೆ. ಓಕೆ, ಆಮೇಲೆ ಯಾವಾಗ ಪ್ರಾರಂಭವಾಗ್ತಾವ ಅಂತ ಹೇಳಿ ನಿಮ್ಗೆ ಹೇಳಿದೆ. ಮೆಡಿಕಲ್ ನೋಡ್ರಿ, ಸೆಪ್ಟೆಂಬರ್ ಸೆಕೆಂಡ್ ವೀಕ್ ದೊಳಗೆ ನಿಮ್ಗ ಒಂದು ಕಟ್ ಆಫ್ ಬಿಟ್ರು ಅಂತಂದ್ರ ನೆಕ್ಸ್ಟ್ ಇರುವಂತದ್ದು ನೆಕ್ಸ್ಟ್ ನಿಮ್ಮ ಸೆಪ್ಟೆಂಬರ್ ಸೆಕೆಂಡ್ ವೀಕ್ ಅಂತಂದ್ರೆ 3rd ಅಥವಾ ಅಕ್ಟೋಬರ್ದೊಳಗ ನಿಮ್ದು ಸ್ಟಾರ್ಟ್ ಆಗುತ್ತೆ. ಒಂದ್ ವಾರ ಹಿಂದೆ ಮುಂದೆ ಆಗ್ಬಹುದು. ಬಟ್ 1 ತಿಂಗಳು ಇರ್ತಕ್ಕಂಥದ್ದು, 1 ತಿಂಗಳ ಒಳಗಡೆನೆ ಯಾವಾಗ ನಿಮ್ಮ ಫಿಸಿಕಲ್ ಮುಗಿತಾವು, ಫಿಸಿಕಲ್ ಮುಗಿದು 1 ತಿಂಗಳ ಒಳಗಡೆನೆ ನಿಮ್ಮ ಮೆಡಿಕಲ್ ಕ್ಲಿಯರ್ ಆಗಿರ್ತೈತಿ. ಓಕೆ, ಮೆಡಿಕಲ್ ಇರ್ತಕ್ಕಂಥದ್ದು ಕ್ಲಿಯರ್ ಆಗಿರ್ತೈತಿ. ಸೊ ಇದಿಷ್ಟೆಲ್ಲ ಮಾಹಿತಿ ಇರ್ತಕ್ಕಂಥದ್ದು SSC GD ಆಸ್ಪಿರೆಂಟ್ಸ್ ಗಳಿಗೆ. ಸೊ ನೋಡ್ರಿ, ಬಹಳಷ್ಟು ಇದೇ ಫಸ್ಟ್ ಸಲ ಅನ್ಸುತ್ತೆ RFID ಫಸ್ಟ್ ಸಲಾನೇ ಇದೆ RFID ಅಪ್ಲೈ ಮಾಡಿರುವಂತದ್ದು. ಆದ್ರಿಂದ ಬಹಳ ಜನ ಇರ್ತಕ್ಕಂಥದ್ದು ಡಿಸ್ಕ್ವಾಲಿಫೈ ಆಗ್ತಾ ಇದ್ದಾರೆ ರನ್ನಿಂಗ್ ದಲ್ಲಿ. ಫೇಲ್ ಆಗ್ಲಿಕ್ಕೆ ಅತಿ ಹೆಚ್ಚು ಕಾರಣ ಏನು ಅಂತಂದ್ರ ಅವರು ಪ್ರಾಕ್ಟೀಸ್ ಮಾಡಿಲ್ಲ. ಯಾವಾಗ ಅಡ್ಮಿಟ್ ಕಾರ್ಡ್ ಬಂದೈತಿ, ಯಾವಾಗ ಡೇಟ್ ಬಂದೈತಿ ಆಫೀಸಿಯಲ್ಲಿ, ಅವಾಗ್ಲಿಂದ ಸ್ಟಾರ್ಟ್ ಮಾಡ್ಯಾರ ಅವರು. ಅದ್ರ ಸಲುವಾಗಿ ಅವ್ರದ್ದು ಆಗಿಲ್ಲ. ಹಂಗ ಮಾಡೋದರಿಂದ ಎಕ್ಸಾಮು ಕ್ಲಿಯರ್ ಆಗಂಗಿಲ್ಲ, ಫಿಸಿಕಲ್ ಕ್ಲಿಯರ್ ಆಗಂಗಿಲ್ಲ, ಏನು ಕ್ಲಿಯರ್ ಆಗಂಗಿಲ್ಲ, ಅವ್ರ ಜೀವನದೊಳಗೆ ಏನು ಕ್ಲಿಯರ್ ಆಗಂಗಿಲ್ಲ. ಅದಕ್ಕಿಂತ ಮುಂಚೆ ಎಲ್ಲಾ ಪ್ರಿಪ್ರೇಷನ್ ಇರ್ತಕ್ಕಂಥದ್ದು ಮಾಡಿರ್ಬೇಕು. ಅಂದಾಗ್ಲೇ ಪ್ಲಾನ್ ಮಾಡಿ ಯಾರು ಮಾಡ್ತಾರ ನೋಡ್ರಿ, ಅವ್ರದ್ದು ಮಾತ್ರ ಸಕ್ಸಸ್ ಆಗ್ತೈತಿ. ಇಲ್ಲ ಅಂತಂದ್ರೆ ಸಕ್ಸಸ್ ಆಗಂಗಿಲ್ಲ, ಯಾವ್ದು ಜಾಬ್ ಸಿಗಂಗಿಲ್ಲ. ಪ್ಲಾನ್ ಇರ್ತಕ್ಕಂಥದ್ದು ಮಾಡ್ಲೇಬೇಕು. ಸೊ ಅದ್ರ ಸಲುವಾಗಿ ಯಾರು ಫಿಸಿಕಲ್ ಒಳಗೆ ಫೇಲ್ ಆಗ್ಯಾರಿ, ಆಮೇಲೆ ನೆಕ್ಸ್ಟ್ ಯಾರು SSC GD ಕನಸನ್ನ ಇಟ್ಕೊಂಡೇರಿ, ಈ ಸಲ ಫಿಸಿಕಲ್ ಕೂಡ ಬಂದಿಲ್ಲ ಅಂತವ್ರು ಬೇಗನೆ ಜಾಯಿನ್ ಆಗ್ರಿ. ಈ ಒಂದು ಬ್ಯಾಚ್ ನಿಮ್ಗೆ ಪರ್ಫೆಕ್ಟ್ ಆಗಿರುವಂತಹ ಬ್ಯಾಚ್ ಐತಿ. ಈ ಬ್ಯಾಚ್ ನೀವು ಬೇರೆ ಕಡೆ ಎಲ್ಲಾದ್ರೂ ಆಫ್ಲೈನ್ ನೀವು ಕ್ಲಾಸಸ್ ಗಳಿಗೆ ಹೋದ್ರೆ 8 ರಿಂದ 10 ಸಾವಿರ ರೂಪಾಯಿ ಫೀಸ್ ಐತಿ. ಅದಕ್ಕಿಂತನೂ ಒಳ್ಳೆ ಟೀಚಿಂಗು, ಒಳ್ಳೆಯ ಒಂದು ಕ್ಲಾಸಸ್ಗಳು ನಿಮ್ಗೆ ಈ ಬ್ಯಾಚ್ ದಲ್ಲಿ ಸಿಗಾಕತೈತಿ. ಸೊ ಇದರ ಲಾಭವನ್ನ ಪಡ್ಕೊಳ್ರಿ. ಬಟ್ ಕುಂತು ನೋಡುವಂತಹ ಒಂದು ಶಕ್ತಿ ಬೇಕು ನಿಮ್ಗ. ಈ ಎಲ್ಲಾ ಕ್ಲಾಸಸ್ ಗಳು ಇರ್ತಕ್ಕಂಥದ್ದು 230 ದಿಂದ 250 ಅವರ್ಸ್ ಇದಾವು. ಇವು ಎಲ್ಲಾ ಕ್ಲಾಸಸ್ ಏನಿದಾವಲ್ಲ 230 ರಿಂದ 250 ಗಂಟೆ ಇದಾವು. ಅಷ್ಟು ಗಂಟೆ ಕುಂತು ಪೇಶನ್ಸ್ ಇಟ್ಕೊಂಡು ನೀವು ಓದ್ಬೇಕು, ನೋಡ್ಬೇಕಾಗ್ತೈತಿ. ಅಂದಾಗ ಮಾತ್ರ ಎಲ್ಲ ತಿಳ್ಕೊಳ್ಲಿಕ್ಕೆ ಸಾಧ್ಯ, ಎಲ್ಲ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಸುಮ್ನೆ ಕ್ಲಾಸಸ್ ಗಳನ್ನ ತಗೊಂಡು 1-2 ತಾಸು ನೋಡಿದ್ನಿ ಮತ್ತೆ ಬೇರೆ ಕಡೆ ಹೋದ್ನಿ ಮಾಡಿದ್ನಿ ಅಂತಂದ್ರೆ ಆಗಂಗಿಲ್ಲ. ಕುಂತು ಮಾಡ್ಬೇಕು. ಕುಂತು ಯಾರು ಮಾಡ್ತಾರೆ ಅವ್ರು ಸಕ್ಸಸ್ ಇರುವಂತದ್ದು ಆಗೇ ಆಗುತ್ತೆ. ಓಕೆ.
ರೈಟ್. ಸೊ ಇದಿಷ್ಟು ಮಾಹಿತಿ ಇರುವಂತದ್ದು. ಈಗ ಇನ್ನ 2 ದಿವಸ ಉಳಿದೈತಿ. ನಾಳೆ 27ನೇ ತಾರೀಕು, ಆಮೇಲೆ 28ನೇ ತಾರೀಕಿನ 2 ದಿವಸ ಐತಿ ಫಿಸಿಕಲ್. ಆಮೇಲೆ 29ನೇ ತಾರೀಕಿಗೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಐತಿ. ನೋಡೋಣ, ಫಿಮೇಲ್ ಕ್ಯಾಂಡಿಡೇಟ್ಸ್ ಮುಗಿದ ತಕ್ಷಣವೇ ನಾನು ಒಂದು ವಿಡಿಯೋ ಇರ್ತಕ್ಕಂಥದ್ದು ಹಾಕ್ತೇನೆ, ಮಾಡಿ ಅಪ್ಲೋಡ್ ಮಾಡ್ತೀನಿ. ಮೆಡಿಕಲ್ ಕಟ್ ಆಫ್ ಎಷ್ಟು ಆಗಬಹುದು, ಹೆಚ್ಚಾಗುತ್ತೋ ಅಥವಾ ಏನಿಲ್ಲ. ಆಮೇಲೆ ಇದು ಒಂದು ಅಂದಾಜಿನ ಪ್ರಕಾರ ನಾನು ಇಲ್ಲಿ ಹೇಳಿದೆ 100 ಜನ 7ನೇ ದಿವಸಕ್ಕೆ ಪಾಸ್ ಆಗ್ಯಾರ ಅಂತ ಹೇಳಿ. ಬಟ್ ಇನ್ನ 2 ದಿವಸ ನಾವು ಹಿಡಿದ್ವಿ ಅಂತಂದ್ರ 2,000 ಆಗ್ಲಿ, 2,000 ಜನ ಪಾಸ್ ಆಗ್ಲಿ. ಆಮೇಲೆ ಇರ್ತಕ್ಕಂಥದ್ದು ಅವ್ರು ಕರಿಬೇಕಾಗಿರುವಂತದ್ದು 2,338 ಜನರಿಗೆ ಕರಿಬೇಕಾಗೈತಿ. ಅದಕ್ಕಿಂತ ಕಡಿಮೆನ ಇಲ್ಲಿ ಪಾಸ್ ಆಗಕತ್ತಾರ ಅಂತಂದ್ರ ಕಟ್ ಆಫ್ ಹೆಚ್ಚ್ ಹೋಗಂಗನ ಇಲ್ಲ. ಕಟ್ ಆಫ್ ಹೆಚ್ಚ್ ಅಂತಂದ್ರ ಏನು, ಕಟ್ ಆಫ್ ಆಗೋದೇ ಇಲ್ಲ. ಯಾಕಂತಂದ್ರ ಎಷ್ಟು ಜನ ಈಗ ಇದಾರು ಫಿಸಿಕಲ್ದೊಳಗೆ, ಎಷ್ಟು ಜನ ಈಗ ಅವ್ರು ಕ್ವಾಲಿಫೈ ಮಾಡ್ಯಾರು, ಅದ್ರೊಳಗಿನ ಅವ್ರಿಗಿನ ತಗೋಬೇಕಾಗ್ತೈತಿ, ಮತ್ ಕಡಿಮೆ ಬರ್ತಾರ ಅವ್ರಿಗೆ. ಸೊ ಹಾಗಾಗಿ ಕಟ್ ಆಫ್ ಹೆಚ್ಚ್ ಹೋಗಂಗಿಲ್ಲ. ಟೆನ್ಷನ್ ತೊಳಕ್ ಹೋಗ್ಬೇಡ್ರಿ. ಯಾರ್ದು ಫಿಸಿಕಲ್ ಪಾಸ್ ಆಗೈತಿ ಮೆಡಿಕಲ್ ಬಗ್ಗೆ ಗಮನ ಕೊಡ್ರಿ. ಸಾಧ್ಯ ಆದ್ರೆ ಸಿವಿಲ್ ಹಾಸ್ಪಿಟಲ್ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ಒಂದ್ಸಲ ಚೆಕ್ಅಪ್ ಮಾಡಿಸ್ರಿ. ಎಲ್ಲಾ ನಿಮ್ಮ ಬಾಡಿಯನ್ನ ನೋಡ್ಕೊಡ್ರಿ. ಏನಾದ್ರೂ ಫಾಲ್ಟ್ ಇದ್ರೆ ಈಗಲೇ ಇರ್ತಕ್ಕಂಥದ್ದು ಏನ್ ಮಾಡ್ರಿ, ಅದನ್ನ ಟ್ರೀಟ್ಮೆಂಟ್ ತಗೊಂಡು ಸರಿಯಾಗಿ ಅದನ್ನ ರಿಕವರ್ ಈಗಲೇ ಮಾಡ್ಕೊಡ್ರಿ. ಓಕೆ, ಸೊ ಇದಿಷ್ಟು ಮಾಹಿತಿ SSC GD ಯ ಒಂದು ಫಿಸಿಕಲ್ ಯಾರು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಆಮೇಲೆ ಯಾರು ಇನ್ನು ಪ್ರಿಪ್ರೇಷನ್ ಮಾಡ್ಲಿಕ್ಕೆ ತಯಾರಿದೆ. ಸೊ ಬೇಗನೆ ಇರ್ತಕ್ಕಂಥದ್ದು ಪ್ರಿಪ್ರೇಷನ್ ನಿಮ್ದು ಸ್ಟಾರ್ಟ್ ಮಾಡ್ರಿ. ಆಮೇಲೆ ಅಲ್ಲಿ ಬಹಳ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಆಗಿರಬಹುದು ಅಥವಾ ಬೇರೆ ವ್ಯವಸ್ಥೆ ಕೂಡ ಎಲ್ಲ ಚೆನ್ನಾಗಿದೆ. ಕಾರಹಳ್ಳಿಯಲ್ಲಿ ಆರಾಮಾಗಿ ಹೋಗಿ ನೀವು ಅಲ್ಲಿ ಸ್ಟೇ ಕೂಡ ಮಾಡಬಹುದು. ಬಹಳಷ್ಟು ಅಲ್ಲಿಯ ಒಂದು ಜನರಿಗೆ ನಾನು ವೈಯಕ್ತಿಕವಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನು ಅಂತಂದ್ರೆ ಅಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಬಡ ಕುಟುಂಬದ ಮಕ್ಕಳಿಗೆ ಊಟವನ್ನ ಕೊಡ್ತಾ ಇದ್ದಾರೆ. ಅವರು ತಮ್ಮ ಹಣವನ್ನ ಖರ್ಚು ಮಾಡಿ ದಿನ ಇರ್ತಕ್ಕಂಥದ್ದು ಊಟ ಕೊಡ್ತಾ ಇದ್ದಾರೆ, ಊಟ ಅಡಿಗೆ ಮಾಡಿ ಕೊಡ್ತಾ ಇದ್ದಾರೆ. ಊಟ ಮಾಡ್ಬರ್ರಿ, ಊಟ ಮಾಡ್ರಿ ಅಂತ ಅವರೇ ಕರಿತಾ ಇದ್ದಾರೆ ನಿಮಗೆ. ಸೊ ಇಂಥ ಜನನು ಕೂಡ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ. ಸೊ ಹೆಲ್ಪಿಂಗ್ ನೇಚರ್. ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಇರುವಂತಹ ತೊಂದರೆ ಇಲ್ಲ. ಆಮೇಲೆ ಕೆಲವೊಂದಿಷ್ಟು ಮನೆಯವರು ತಮ್ಮ ಮನೆಯನ್ನ ಖಾಲಿ ಮಾಡಿ ಬೇರೆ ಹುಡುಗರಿಗೆ ಮನೆಯನ್ನ ಕೊಡ್ತಾ ಇದ್ದಾರೆ, ಇಲ್ಲಿ ಬಂದು ಇರ್ರಿ, ನೈಟ್ ಇಲ್ಲೇ ಇರ್ರಿ ಅಂತ ಹೇಳಿ. ಸೊ ಇಂತ ಒಂದು ದೊಡ್ಡ ಗುಣ. ಸೊ ಇದು ಎಲ್ಲಾ ಏನು ಅಂತಂದ್ರೆ ನಮ್ಮ ಭಾರತ ದೇಶವನ್ನ ರಕ್ಷಣೆ ಮಾಡುವಂತ ಎಲ್ಲ ಸೈನಿಕರಿಗೆ ಅವರು ಮಾಡ್ತಾ ಇರುವಂತದ್ದು. ಎಲ್ಲರೂ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಈ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಅವರಿಗೆ ಥ್ಯಾಂಕ್ಸ್ ಅನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಓಕೆ, ಏನೇನಾತ್ರಿ ಇದು, ಯಾವ್ಯಾವ ವಿಡಿಯೋಸ್ ಏನೇನು ಬಂತು. ಸೊ ಆದಷ್ಟು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಏನ್ ಮಾಡ್ರಿ, ಎಲ್ಲರೂ ಕೂಡ ಏನ್ ಮಾಡ್ರಿ, ಶೇರ್ ಮಾಡ್ರಿ. ಆಮೇಲೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸಿ ಇದರ ಬಗ್ಗೆ ಅಂತ ಹೇಳಿ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂತಹ ವಿದ್ಯಾರ್ಥಿಗಳು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ಕಮೆಂಟ್ ಮಾಡ್ರಿ, ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು. ಜೈ ಹಿಂದ್.